ಕೊಡಗಿನ ಅದ್ಭುತಗಳಲ್ಲಿ ಇದು ಒಂದು ನೋಡಿ. ಕೊಡಗಿನಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಕೊಯ್ನಾಡು ಬಳಿ ಅದರ ಪಕ್ಕದ ಹೊಳೆಯಲ್ಲಿ ಇವತ್ತು ಸಹ ಎಂಥ ಅದ್ಭುತಗಳಂದರೆ ಈ ಮೀನುಗಳು ನೋಡಿ ಹೆಂಗೆ ಇದೆ ಅಂತ. ಎಲ್ಲ ಮೀನುಗಳನ್ನ ನೋಡಿ ಒಂದ್ಸತಿ ವೀಕ್ಷಿಸಿ. ಇದೆಲ್ಲ ಎಂಥ ಮಳೆಗಾಲದಲ್ಲಿ ನೀರೆಷ್ಟು ಕೊಚ್ಚಿ ಹೋದ್ರೂ ಈ ಮೀನು ಹಂಗೆ ಇರುತ್ತೆ ಇಲ್ಲಿ ಅಂತ. ಸ್ಲೈಡಿಂಗ್ ನಡೆದ್ರೂ ಸಮೇತ ಈ ಮೀನುಗಳು ಎಲ್ಲಿಗೂ ಹೋಗಿಲ್ಲ. ಇದೆಲ್ಲ ಚಾಮುಂಡೇಶ್ವರಿ ತಾಯಿಯ ಪವಾಡ. ಒಮ್ಮೆ ಬಂದು ನೋಡಿ, ಎಲ್ಲರೂ ವೀಕ್ಷಿಸಿ ನೋಡಿ. ನೀರು ಯಾವ ಥರ ಹರಿತಾ ಇದೆ ನೋಡೋಕ್ಕೆ ಅದ್ಭುತ. ಇದು ಪ್ರಕೃತಿಯ ಮಹಿಮೆ ಹೇಗೆ ಇದೆ ಅಂತ ಇಲ್ಲಿಯೇ ನೋಡ್ಕೋಬೋದು ನೀವು. ಎಷ್ಟೋ ಖರ್ಚು ಮಾಡಿ ದೂರ ದೂರ ಹೋಯ್ತೀರಾ. ಇದು ನೋಡಿ ನಮ್ಮ ಆಸುಪಾಸಿನಲ್ಲಿ ಎಂಥ ಸ್ಥಳಗಳಿದೆ ಅಂತ. ಇಲ್ಲಿ ನೋಡಿ ಮೀನುಗಳು ನೋಡಿ. ಇದು ಯಾರು ಸಾಕಿದಂಥ ಮೀನುಗಳಲ್ಲ, ಇದು ದೇವರ ಮೀನು. ಯಾರು ಹಿಡಿಯುವಂಗೂ ಇಲ್ಲ. ಬರುವಾಗ ಸ್ವಲ್ಪ ಉರಿಯಕ್ಕಿ ತನ್ನಿ, ಅದಕ್ಕೆ ಒಂದು ಇದು ಹಾಕಿ ನಿಮ್ಮ ಏನು ಮನೋಕಾಮನೆಗಳಿದೆ ಅದೆಲ್ಲ ಈಡೇರುತ್ತೆ. ನೀವು ಮಡಿಕೇರಿಯಿಂದ ಸುಳ್ಳೆ ಹೋಗುವ ದಾರಿಯಲ್ಲಿ ಕೊಯ್ನಾಡು ಬಳಿ ದೇವಸ್ಥಾನದ ಸ್ವಲ್ಪ ಕೆಳಗಡೆ ನಿಮಗೊಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಬಂದುಬಿಟ್ಟು ಈ ಸ್ಥಳವನ್ನು ವೀಕ್ಷಣೆ ಮಾಡ್ಬೋದು. ಹಾಗೆ ಇಂಥ ಹಲವಾರು ನಿಮಗೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಇವರು ಈಗ ಮೀನನ್ನು ನಮ್ಮ ಜೊತೆ ನೋಡೋಕ್ಕೆ ಇವರು ಇದ್ರು. ಇವರ ಮನೋಭಾವನೆ ಇವರು ಹೇಳ್ತಾರೆ. ಇದು ಒಂದು ಮಡಿಕೇರಿಯಿಂದ ನಿಮಗೆ ಮಂಗಳೂರು ಹೋಗೋ ರಸ್ತೆಯಲ್ಲಿ ಕಾಣಸಿಗುವಂಥ ಒಂದು ಅದ್ಭುತ ದೇವಸ್ಥಾನ, ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ಇದೆ. ಇದು ಬಂದ್ಬಿಟ್ಟು ನಿಮಗೆ ಹಲವಾರು ವರ್ಷಗಳಿಂದ ಅದು ಉದ್ಭವವಾಗಿರುವಂಥ ಮೂರ್ತಿ. ಇಲ್ಲಿ ರಬ್ಬರ್ ಎಸ್ಟೇಟ್ ಒಂದು ಮಾಲೀಕ, ಕೇರಳದ ಮಾಲೀಕರು ಒಬ್ಬರು ದೇವಸ್ಥಾನಕ್ಕೆ ಜಾಗ ಕೊಡಲಿಕ್ಕೆ ನಿರಾಕರಿಸಿದ್ರಿಂದಾಗಿ ದೇವರೇ ತಾನಾಗಿ ಅವಳಿಗೆ ಬೇಕಾದಂಥ ಜಾಗವನ್ನು ಅವಳು ತಗೊಂಡು, ಅದಾದಮೇಲೆ ಅಲ್ಲಿಂದ ಈ ಒಂದು ದೇವಸ್ಥಾನದ ಎದುರು ಭಾಗ ಇರುವಂತಹ ಒಂದು ಗುಂಡಿಯಲ್ಲಿ ಮೀನುಗಳ ನದಿಯ ಗುಂಡಿಯಲ್ಲಿ ದೈವಿಕ ಮೀನುಗಳು ಇಲ್ಲಿ ಕಾಣಿಸಿಕೊಂಡಿದೆ.